ರೈತರ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ನೀನೇನು ಕಡುಪುತ್ತಿ ತಯಾರಿಸ್ತೇವೋ? ಭೂಮಿ ಕೊಳ್ಳಿಕ್ಕೆ ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಕೆಂಪ ಗೌಡ್ರ, ನಾ ಹೋಗಿ ನಿಮ್ ಮೇಟ್ ಹತ್ತಾಕ ಬೇಕ್ರಿ ಆಕಿ ಅವಳು ಬೆಕ್ಕಾಗಲಿ ಅದ ಒಂದು ಶೋ ತಕ್ಕೂತ ಬಂದನ್ರಿ ನಾ. ಹಂಗಲ್ರಿ ಗೌಡ್ರ, ಇವ್ರಿಗೆ ಏನೇನು ಮಾಡಿದ್ರಿ ನಾವು? ರೊಕ್ಕ ಕೊಟ್ಟು, ರೂಪಾಯಿ ಕೊಟ್ಟು, ಸೆರೆ ಕೊಟ್ಟು, ಕಂಡ ತಿಂತಿದ್ವು. ಇದು ಬಿಡ್ರಿ, ಆ ಮುತ್ತಾಳ ಮಗ ಚೆನ್ನಾಗ್ ಬಂದಾನಲ್ಲ, ಚೆನ್ನಾಗ್ ಮಗನ ಕಡೆ ಕಲಿಬೇಕ ಡಂಗರ ಬಡಿಸಿದ್ರಿ. ಅಟ್ಟಾದ್ರೂ ಮಕ್ಕಳು ರೂಪಾಯಿ ಒಂದು ಅರ್ಧ ಮಂದಿ ಅರ್ಲ ಗೌಡ್ರ ಒಪ್ಪಿಗೆ ಕೊಡಾಕ್ ಬಂದ್ರಿ. ಏನ್ ಅರ್ಧ ಮಂದಿ ಅರ್ಲ ನಾವು ಕುಡುದು ನಿಮ್ ಇವ್ರ ಬಿಟ್ಟ ಹಾಕತ್ತೀರಿ ಅವ್ರು. ಆದ್ರೆ ಮಾಪಸ್ವರದ ಮಾತೆಗೆ ಸಿದ್ಧಪತಿ ಅದೇನೊಂದು ಬೇಗ ಹೇಳ. ಈ ಆಟಿಗೆ ಕಾರಣದ ತಲೆ ನೇಟ ಗೌಡ್ರೆ, ಈ ಮಾಂತ್ರಿಕ ಕ್ಷೇತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಣಿದರು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವನೆಂದು ಅವನೆಲ್ಲಿಯೇ ಅಕ್ಕಿ ತರ ಹಾರಿ ಹೋದರು. ನಾ ರೇಖೆ ಬರಿತ ಗರುಡನಾಗಿ ಮೇಲಕ್ಕೆ ಹಾರಿ ತಲೆ ತಂದು ಒಪ್ಪಿಸ್ತೇನೆ. ಕರೆಕ್ಟ್. ಈ ಗೌಡನಿಗೆ ಆ ನೆಲ ಬೇಕು ಒಂದು, ಎಲ್ಲ ಅವ್ರ ತಲೆ ಬೇಕು ಒಂದು. ಅದನ್ನ ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು ಊರು ಎಮ್ಮೆಲೆ ಇದೇನೆಂದು ಹೇಳಿ ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ಮಾಂತ್ರಿಗಳಿಂದಲೂ ಸಾಧ್ಯವಿಲ್ಲ. ನೀನು ಎಷ್ಟೇ ಕುತಂತ್ರದಿಂದ ನಮಗೆ ಕಿರುಕುಳ ಕೊಟ್ಟರೆ ಇದಕ್ಕೆ ಹೆದರವರಲ್ಲ ಈ ರೈತರು. ಇದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣನ್ನು ಕೂಡ ನಾವು ಕೊಡಲಾರೆವು. ಎಚ್ಚರ. ಅದು ಈ ವೀರಾದಿ ವೀರ ಎಮ್ಮೆಲೆ ವೀರನಗೌಡನಿಗೆ. ಮಿಸ್ಟರ್ ಬೀರ, ನಾನು ಯಾರು ಎಂತವನೆಂದು ಅರಿಯದೆ ನೀ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮಲ್ದಾರಿ ಮೊದಲು ನೀನು ಎತ್ತರ. ಗೌಡ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನು ಎಂಬುದನ್ನು ಅರಿಯದ ಕೋಣದಂತೆ ಮಾತನಾಡಿದರೆ ಈ ಬಲ್ಲಿನ ಕುರಿ ಕೆಟ್ಟರಾಗಿ ನಿನ್ನ ಎದೆಗೆ ಕುದ್ದುಕೊಳ್ಳುತ್ತದೆ. ಲೇ ಮಂಡೆ ಮಗನೇ, ಈ ಬೀರ ಬರೀ ಸಪ್ಪಣೆ ಬೇರೆ ಬೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಡಿದು ನಿನ್ನ ಎದೆಗೆ ಕುತ್ತುವ ತಗಲು ಕೆಟ್ಟ ಮೆಣಸಿನಕಾಯಿ ಕಾರ ಇವನು. ಯಪ್ಪ ಗೌಡ್ರ, ಜಿಡ್ಡು ಮೆಣಸಿನಕಾಯಿ ಕಾರತ್ರಿ ಅವನು ಎಲ್ಲೇ ಇಟ್ಕೊಂಡ್ರ ಎಲ್ಲೇ ಇಟ್ಕೊಂಡ್ ಮೇಯೆಲ್ಲ ಬಗ ಬಗ ಹುಡ್ಯಾಕೈತಿರಿ ಗೌಡ್ರ. ಹೌದಾನ್ರಲ್ಲ ಮಗ ಹೋದ್ರಿಲ್ರಿ ಅಪ್ಪ. ಅವ್ ಜರ ನೋಡ್ತಾನ್ರಿ ಅಣ್ಣ, ಅವನು ಹರಿಯಾಗಿ ಎತ್ತವನು ಕಡ್ಲಿ ತಗೊಂಡ್ ಕುತ್ತೇ ಬಿಟ್ಟಿರ್ತಾರ್ರಿ ವಿಷಾಕ್. ಹರಿಯಾಗಿ ಚರ್ರ 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 ಮೇಷ ಕಟ್ಟಿದ್ರ ಕಿಡಿ ಹಾರ್ದಿರದ್ರಿ ಗೌಡ್ರ. ಈ ಮಗನ ಕೂಡ ಕೊಟ್ಟು ನೀವೇ ಕೆಲಸ ಮಾಡ್ಕೋತೀರಿ ಗೌಡ್ರ. ಬರೀ ಇಲ್ಲಿ ಹೇಳ್ತನು. ಎಷ್ಟು ಮಾಡಿಬಿಟ್ರೆ ಗೌಡ್ರ ಕೆಲಸ ಬರೋಬ್ಬರಿ ಹಾಕೈತಿರಿ ಇದು. ವೆರಿ ಗುಡ್. ನೋಡು ಬೀರ, ಆವೇಶದಿಂದ ಮಾತನಾಡಿ ಅಲ್ಪನಾಗಬೇಡ. ನೀನು ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಲಾರದಷ್ಟು ಶ್ರೀಮಂತನನ್ನೇ ಮಾಡಿಬಿಡ್ತೀನಿ ಈ ನಾಡಿನಲ್ಲಿ. ಅಂದ ಹಾಗೆ ಅಲ್ಲಿ ಹೋಗುವ ಸರ್ಕಾರಿ 300 ಎಕರೆ ಗೋಮಾ ಜಾಗ ನಂದು ಅಲ್ಲ, ನಿಂದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಜಮೀನು ನನ್ನದು ಅಲ್ಲ, ನಿನ್ನದು ಅಲ್ಲ. ಹೂ ಅಂತ ಮಾತು ಕೊಡು. ಆ ನಂತರ ನಿನಗೆ ಎಷ್ಟು ಹಣ ಬೇಕು ಬಾಯಿ ಬೆಟ್ಟು ಕೇಳು. ನಿನಗೆ ಇಲ್ಲಿ ಕೊಟ್ಟು ಕಳಿಸಿಬಿಡ್ತೀನಿ. ನಿನ್ನ ಮಾತು ಕೇಳಿ ನಾನು ನಗಬೇಕು ಇಲ್ಲ ಅಳಬೇಕು. ಒಂದು ಕುಳಿಯದಾಗಿದೆ ಎಮ್ಮೆಲೆ ಸಾಯಿಬ್ರೆ. ಇಂಥದಕ್ಕೆಲ್ಲ ಅಳಬಾರದು.
ಜಗದಲ್ಲಿ ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿನಗೆ ದಡ್ಡ ಅಂತಾರೆ. ಏ ಸಾಹುಕಾರ, ನಿನ್ನ ಕೈಯಿಂದ ಲಂಚ ತಿಂದು ಈ ರೈತರ ಭೂಮಿಯನ್ನು ನಿನ್ನ ಸುತ್ತು ಮಾಡಿಕೊಳ್ಳಲಿಕ್ಕೆ ನಾನೇನು ನಿನ್ನ ಕೈಯಿಂದ ಲಂಚ ತಿಂದು ಬದುಕುವ ರಾಜಕಾರಣಿ ನಾನಲ್ಲ. ಸೀದಾ ಮಾತಿಗೆ ಸದ್ದು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೆಗಲ ಮೇಲೆ ಹೊರುವ ನಾನು. ನೆನಪಿನಲ್ಲಿ ನಿನಗೆ ಏ ವೀರ, ಹುಟ್ಟಿದ ಹಾಗೆ ಎತ್ತರ ತಪ್ಪಿ ಮಾತನಾಡಿ ಬಯಸದೆ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ತಮ್ಮ, ಇಲ್ಲ ಅಂದ್ರ ನಿನ್ನ ಹಣಾನು ಹೊಕ್ಕೈತಿ, ಅದ್ರ ಹಿಂಬಾಲ್ ಹೊಳಿ ಕಡೆ ನಿನ್ನ ಹಣಾನು ಹೊಕ್ಕೈತಿ. ಏ ಸೀತಾಪತಿ, ನನ್ನ ಹೆಣ ತೆಗೆಯುವ ಮುನ್ನ ನಿಮ್ಮ ಮೂವರ ಹೆಣ ಹೇಗೆ ತೆಗೆಯಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂದು ಸಿಂಧೂರ ಲಕ್ಷ್ಮಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿಯಲ್ಲಿ ಬೆಳೆದ ಕಂಡುದೇನಾಯ್ತು. ಆ ಗೋಮಾಳ, ಆ ರೈತರ ಸೊತ್ತು, ದನಕರಗಳ ಸೊತ್ತು, ಅದನ್ನು ತಾಕತ್ತಿದ್ರೆ ಮುಂದೆ ನೋಡಿ ಮಗನೇ ಬರ್ತೀನಿ, ಅದನ್ನು ಹಾಗೆ ಸುಮ್ಮನೆ ಮೊದಲು ಹಾಕಿಕೊಂಡು ಪ್ಲಾನು, ನೀ ಹಾಕಿದ ಪ್ಲೇನು ಸೀದಾ ನೇಣಿಗೆ ಸರಿಯಾಗಿರ್ಬೇಕು. ಹಂಗೆ ಆಯ್ತು. ಏ ಕಿಸಬಾಯಿ ದಾಸ, ಒಟ್ ನಂದೊಂದು ನಡಬಾರ್ಕೆ ನಿಂದೆ ತಂದೆ ಇರ್ತಿಲ್ಲ. ಹಂಗಲ್ಲೋ, ನಿನ್ನ ಜೊಳ 10 ಕಚ್ಚತ್ತು, ನಿನಗೇನು ಬುದ್ಧಿ ಬರುವ ಅಂತ. ಗೌಡ್ರ, ಅವನ ಬೀರದಾರ್ಲೆ ಮಗ ದೊಡ್ಡ ಆಡ್ಬೋಡ್ದಾರ್ರಿ. ಊರಾಗ ಯಾವ ಕೈ ಕಣಾಗಿಲ್ರಿ ಅವಾಗ. ಅಂತದ್ರಾಗ ನಾವು ಮಗ ಕೊಂಡಿ ತೊಗೊಂಬಂದ ಚರಿಗಿ ತೊಗೊಂಬಂದಿರತ್ತಪ್ಪ. ಗೌಡ್ರ, ಇಲ್ಲಿ ಬರ್ರಿ, ನಾ ಹೇಳ್ತಾನ. ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡದೆ. ಸೀತಾ, ಇದು ನಿನ್ನ ಅಬದ್ಧಲ್ಲ ಮಾತು. ಗೊತ್ತಾಯ್ತ್ರಿ, ಅದೇನ್ ಯಾರಿಗೆ ಹೇಳ್ಬೇಕಂದ್ರಿ? ಅವ್ನು ನೋಡ್ರೆ ಗೊತ್ತಾಗೈತಿ ಎಲ್ಲ ಮಂದಿಗೆ. ಹಂಗಲ್ರಿ, ಈಗ ಏನ ಹೇಳಿಲ್ಲ ಮಾತು ನಿಮಗ್ ಒಂದಲ್ಲ ಒಂದಿನ ನೆಂಪಾಗದ ನೋಡ್ರಿ. ಯಾಕವ್ರ ನಮಸ್ಕಾರ ಗೌಡ್ರಿ. ಓಹೋ, ರೈತ ನಾಯಕರ ಮಗ ಬಾ ಮರಿ. ಏನು ಕೆಲಸ ಆಗ್ಬೇಕಾಯ್ತಾ? ನಾನು IPS ಓದಬೇಕಂತ ಮಾಡಿದ್ದೀನಿ ಸರ್. ತಮ್ಮಿಂದ ಸಹಾಯ ಬೇಕಾಗಿದೆ. ಯಪ್ಪ ಗೌಡ್ರ, ಬಂತ್ ನೋಡ್ರಿ ಬೇಕಾ ಅಂತಕಂತವ್ರು ಕೊಡ್ರಿ ಶನಿವಾರ ಸಾಯಂತ ಅಂತ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿಗಳ್ರಿ. ಒಂದೇಕೋ ಇವನು 10 ಕೆಲಸ ಮಾಡ್ತೀನಿ. ಈ ಶೆಟ್ಟರ್ ನಮ್ಮ ಹುಡುಗ. ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರುವುದೇ ಈ ಗೌಡನ ಹೊಟ್ಟು ಗುಣ. ಎಲ್ಲರೂ ಒಳಗಡೆ ಬನ್ನಿ, ಅಲ್ಲಿ ಮಾತಾಡೋಣ. ಯಪ್ಪ ಗೌಡ್ರ, ಎಲ್ಲಿ ಹೋಗ್ತೀರಿ? ಆ ಮಗ ಬೀರ್ದಾನ್ರಲ್ಲ, ಕೊಟ್ಟಿ ತೋರಿಸಿ ನಾನು ತಿಳಿ ರಾವ್ ಮನುಷ್ಯ ಹೋಗ್ಯಾನ್ರಿ ಮಗ. ಅವ್ನು ನಡಬಾರ್ಕೆ ಎಲ್ಲಾರು ಸಿಕ್ಕಂದ್ರೆ ಅವ್ನು ಕಳೆದ ಬಿಡ್ತಾನ್ರಿ ಅಂದು. ಅವ್ನು ಅಂದ ತಿಳಿ ಬಾವನದ್ರಿ. ಏ ತಮ್ಮ ಮಾಂದ್ರಿಕ ಮಾನ್ಯಾಟ ಗೌಡ್ರ ಹೇಳ್ತಾನಿದ್ದಾರ. ಗೌಡ್ರ, ಊರಾಗ ಒಂದು ಗುಬ್ಬಿ ಹಿಡ್ದನ್ರಿ, ಅದ್ ತಂದ ಮನುಷ್ಯ ಬಿಡನ್ರಿ.